ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಹಲವೆಡೆ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬಿದ್ದ ವಿಚಾರ. ಮಲೆನಾಡು ಶಿವಮೊಗ್ಗದಲ್ಲಿ ಕೂಡ ಆಟೋ LPG ಕೊರತೆ ಉಂಟಾಗಿದೆ. ಶಿವಮೊಗ್ಗದ ಕೆಲವು ಬಂಕ್ಗಳಲ್ಲಿ ಆಟೋ LPG ಖಾಲಿಯಾಗಿ ಹೋಗ್ಬಿಟ್ಟಿದೆ. ಶಿವಮೊಗ್ಗ ನಗರದ ನಂದಿ ಪೆಟ್ರೋಲ್ ಬಂಕ್ನಲ್ಲಿ ಆಟೋ LPG ಖಾಲಿಯಾಗಿ ಹೋಗ್ಬಿಟ್ಟಿದೆ. ಶಿವಮೊಗ್ಗ ನಗರದ ಕುವೆಂಪು ರಸ್ತೆಯಲ್ಲಿರುವಂಥ ನಂದಿ ಪೆಟ್ರೋಲ್ ಬಂಕ್ಗಳಿಗೆ ಬಂದು ಕೇಳಿಕೊಂಡು ವಾಪಸ್ ಆಗ್ತಾ ಇದ್ದಾರೆ ಪಾಪ ಆಟೋ ಚಾಲಕರು. ಕೆಲವು ಬಂಕ್ನಲ್ಲಿ ಆಟೋ LPG ಲಭ್ಯ ಇದ್ರೂ ಕೂಡ ದರ ಹೆಚ್ಚಳ ಮಾಡಿದ್ದಾರೆ. ದುಪ್ಪಟ್ಟು ದರ ಕೊಟ್ಟರೆ ನಿಮಗೆ ಕೊಡ್ತೀವಿ, ಇಲ್ಲ ಅಂತ ಅಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆಟೋ LPG ದರ ಹೆಚ್ಚಳ ಆಗಿದೆ. ನಾವು ಪ್ರಯಾಣಿಕರ ಬಳಿ ಒಮ್ಮೆಲೆ ಹೆಚ್ಚುವರಿ ಹಣ ಕೇಳೋದಕ್ಕಾಗಲ್ಲ. ಹೇಗೆ ಆದರೆ ನಮ್ಮ ಜೀವನ ಕೂಡ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ಪಾಪ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಇದನ್ನು ಆತಂಕ ಮನೆ ಮಾಡಿ ಜನರು ಕೂಡ ಕ್ಯೂ ಅನ್ನು ಹಚ್ಕೊಂಡು ಪೆಟ್ರೋಲ್ ಡೀಸೆಲ್ ಖರೀದಿಗೆ ಮುಂದಾಗ್ತಾ ಇರುವಂಥದ್ದು. ಆದರೆ ಶಿವಮೊಗ್ಗ ನಗರದಲ್ಲಿ ಸದ್ಯಕ್ಕೆ ಆ ರೀತಿಯಿಂದ ಪರಿಸ್ಥಿತಿ ಇಲ್ಲ. ಮುಖ್ಯವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಯಥಾಸ್ಥಿತಿಯಲ್ಲಿ ಸಿಗ್ತಾ ಇರುವಂಥದ್ದು. ಆದರೆ ಮುಖ್ಯವಾಗಿ ಇಲ್ಲಿ ಆಟೋ LPG ಕೊರತೆ ಈಗಾಗಲೇ ಉಂಟಾಗ್ತಾ ಇರುವಂಥದ್ದು. ಶಿವಮೊಗ್ಗ ನಗರದ ಕೆಲವು ಬಂಕ್ಗಳಲ್ಲಿ ಆಟೋ LPGಯ ಕೊರತೆ ಉಂಟಾಗಿರುವುದು. ನನಗೆ ಶಿವಮೊಗ್ಗದ ನಂದಿ ಪೆಟ್ರೋಲ್ ಬಂಕ್ನಲ್ಲಿದ್ದೇನೆ. ಇಲ್ಲಿ ಕೂಡ ಈಗಾಗಲೇ ಆಟೋ LPG ಕೂಡ ಖಾಲಿಯಾಗಿ ಏನು ಈ LPG ಬಂಕ್ನ ಕ್ಲೋಸ್ ಮಾಡಿರುವಂಥದ್ದು. ಮುಖ್ಯವಾಗಿ ನೀವು ಕೂಡ ಗಮನಿಸ್ತಾ ಇರ್ಬೋದು, ಆಟೋ ಚಾಲಕರು ಕೂಡ ಬಂದು ವಾಪಸ್ ಹೋಗೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಆರಂಭದಲ್ಲಿ ಆಟೋ LPG ದರವನ್ನು ಕೂಡ ಏರಿಕೆಯನ್ನು ಮಾಡಿದ್ರು. ಸಾಕಷ್ಟು ಸಮಸ್ಯೆಗಳು, ಅಂದರೆ ಒಂದು ಕಡೆ ಆಟೋ ಚಾಲಕರು ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರು. ಮುಖ್ಯವಾಗಿ ಶಿವಮೊಗ್ಗ ನಗರದಲ್ಲಿ ಪೆಟ್ರೋಲ್ ಡೀಸೆಲ್ನ ಕೊರತೆ ಇಲ್ಲ, ಆದರೆ ಇದೀಗ ಆಟೋ LPGಯ ಕೊರತೆ ಉಂಟಾಗಿರುವಂಥದ್ದು ನೀವು ಕೂಡ ಗಮನಿಸ್ಬೋದು. ಆಟೋ ಚಾಲಕರು ಬಂದು ಇಲ್ಲಿ ಕೇಳ್ಕೊಂಡು ವಾಪಸ್ ಹೋಗೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೇರವಾಗಿ ನಾನು ಆಟೋ ಚಾಲಕರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಆಟೋ LPG ಕೊರತೆ ಆಗ್ತಿದೆ ಸರ್, ಏನು ಹೇಳ್ತೀರಾ ಸರ್? 100% ಕೊರತೆ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಸರ್. ಶಿವಮೊಗ್ಗದಲ್ಲಿ ರೇಟ್ಗಳು ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ ಸರ್. ನಮ್ಮದು 45 ರೂಪಾಯಿ 46 ರೂಪಾಯಿ ಇತ್ತು ಸರ್. ಇವಾಗ ಈ ಬಂಕಲ್ಲಿ ಹೋದ್ಸಲಿ ಬಂದಾಗ 60 ರೂಪಾಯಿ ಇತ್ತು. ಅದಾದ್ರೆ ಎರಡನೇ ಸಲ ಬಂತು 78 ರೂಪಾಯಿ ಆಯಿತು. ಈ ಸಲ ಮುಗ್ದೋಗಿದೆ. ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ ಸರ್. ಸರ್, ಈಗ ಆಟೋವನ್ನು ನಮ್ಮ ಕಡೆ ನೀವು ದುಡಿಮೆ ಮಾಡ್ತಾ ಇದ್ದೀರಿ. ಈಗ ರೇಟ್ ಕೂಡ ಜಾಸ್ತಿ, 20-30 ರೂಪಾಯಿ ಜಾಸ್ತಿ ಆಗಿದೆ. ನೀವು 10 ರೂಪಾಯಿ ಜಾಸ್ತಿ ಬಾಡಿಗೆ ಕೇಳಿದ್ರು ಕೂಡ ಜನರು ಕೂಡ ಕೊಡಲ್ಲ. ಇದು ನಿಮ್ಗೆ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಸರ್. ನಾವು ಇವಾಗ ಇವರು ಪ್ಯಾಸೆಂಜರ್ ಕೂತಿಯಾರ ನೋಡಿ ಸರ್, ಇವರು ಒಂದು ಜಾಗದಿಂದ ಬರ್ತಾ ಇದ್ದಾರೆ. ಅವರು ಫಿಕ್ಸ್ 50 ರೂಪಾಯಿ ಅಂತ ಹೇಳಿದರು ಸರ್. ಅವ್ರು ನಾವು ಯಾವಾಗಲೂ 50 ರೂಪಾಯಿ ಹೋಗೋದು, 50 ರೂಪಾಯಿನೇ ಕೊಡೋದಪ್ಪ ಅಂದರು. ನಾನು ಸರ್ ದಯವಿಟ್ಟು 10 ರೂಪಾಯಿ ಜಾಸ್ತಿ ಕೊಡಿ ಸರ್, ಆಗ್ತಾ ಇಲ್ಲ, ಗ್ಯಾಸ್ ರೇಟ್ ತುಕ್ಕಾಬಟ್ಟೆ ಜಾಸ್ತಿ ಆಗಿದೆ ಅಂದರೆ ಅವ್ರ ಹತ್ರ ಕಾಡಿಬೇಡಿ, 10 ರೂಪಾಯಿ ಜಾಸ್ತಿ ಇಸ್ಕೊತಾ ಇದ್ದೀನಿ ಸರ್. ಬೇಕಾದ್ರೆ ನೀವು ಇಲ್ಲೇ ಇದ್ದಾರೆ ಪ್ಯಾಸೆಂಜರ್ ಕೇಳಬೇಕು, ಯಾಕಂದರೆ ಅವ್ರದ್ದು ತೊಂದರೆ ಇದೆ ಸರ್. ಅವ್ರಿಗೂ ಕೂಡ ಅವಶ್ಯಕತೆ ಇಲ್ಲ. ಗ್ಯಾಸ್ ಸಿಗ್ತಾ ಇಲ್ಲ ಅಂದರೆ ಅದು ನನ್ನ ಪ್ರಾಬ್ಲಮ್ ಸರ್, ಸರ್ಕಾರದ ಪ್ರಾಬ್ಲಮ್ಮು. ಹಂಗಾಗ್ಬಿಟ್ಟು ಅವರು ಕೊಡಬೇಕಂತ ಅನ್ನೋದು ಏನೂ ಇಲ್ಲ. ಈ ಥರ ಆಗೋದ್ರಿಂದ ನಮಗೆ ಭಾರಿ ಮನೆ ಮೇಂಟೆನೆನ್ಸ್ ಭಾರಿ ಕಷ್ಟ ಆಗ್ತಾ ಇದೆ ಸರ್. ಈ ಕಡೆ ನಾವು ನಿಗದಿತವಾಗಿ ಒಂದಿನ ಯಾರ್ಯಾರು ಓಡಾಟವನ್ನು ಮಾಡ್ತಾರೆ ಅವರ ಬಳಿ ನಾವು ಹೆಚ್ಚುವರಿ ಹಣವನ್ನು ಕೇಳಿ ಕೂಡ ಸಾಧ್ಯ ಆಗಲ್ಲ. ಯಾಕಂದರೆ ಅವರು ಒಂದು ನಿಗದಿತ ಹಣವನ್ನು ಕೇಳ್ತಾ ಇರ್ತಾರೆ, ಅವರಿಗೆ ಮಾತ್ರ ಕೊಡ್ತಾ ಇರ್ತಾರೆ. ಆದರೆ ನಾವೀಗ ದರ ಹೆಚ್ಚಳ ಆಗಿದ್ದರೆ ಅವರ ಮೇಲೆ ಹೊರೆಯನ್ನು ಕೂಡ ಹಾಕಲಿಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮುಖ್ಯವಾಗಿ ಆಟೋ LPG ದರ ಏರಿಕೆ ಆಗಿದೆ, ಅದನ್ನು ಸಪ್ಲೈ ಮಾಡೋ ಮೂಲಕ ದರವನ್ನು ಇಳಿಕೆ ಕೂಡ ಕ್ರಮವನ್ನು ವಹಿಸಬೇಕು. ಯಾಕಂದರೆ ನಾವು ಕೂಡ ಜೀವನವನ್ನು ಮಾಡಬೇಕು ಅನ್ನೋ ಮಾತನ್ನು ಇಲ್ಲಿನ ಆಟೋ ಚಾಲಕರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.